ಈ ಇಂಡಸ್ಟ್ರಿಲಿ ಎಸ್ಪೆಷಲಿ ಪ್ರತಿಯೊಬ್ಬ ಯೂತ್ಸು ನಂತರ ಏನು ಕಷ್ಟಪಡ್ತಾ ಇದ್ದಾರೆ ಅವರೆಲ್ಲರೂ ಸೇಮ್ ಸ್ಟ್ರಗಲ್ಲೇ ಮಾಡ್ಕೊಂಬರ್ತಾ ಇರೋದು. ನಂದೇನೋ ಸಪ್ರೇಟ್ ಜರ್ನಿ, ಇನ್ನೊಬ್ರದ್ದೇನೋ ಸಪ್ರೇಟ್ ಜರ್ನಿ, ನೋ ಐ ಡೋಂಟ್ ಅಕ್ಸೆಪ್ಟ್ ಇಟ್. ಇಟ್ ಈಸ್ ಲೈಕ್ ನಂದು ಯಾವುದೋ ಒಂದು ಜರ್ನಿ ಅಷ್ಟೇ. ನಾನು ಸ್ಪೋರ್ಟ್ಸಲ್ಲಿದ್ದೆ, ಅದಾದಮೇಲೆ ಇದಕ್ಕೆ ಬಂದೆ, ಜಿಮ್ ಕೆರಿಯರ್ ಅಂತ ಆಯಿತು. ನಂದು ಈ ಥರ ಜರ್ನಿ. ಆದರೆ ನಂತರ ಕೂತಿರೋರು ತುಂಬ ಜನ ಇದ್ದಾರೆ. ಆ್ಯಂಡ್ ಎಲ್ಲರ ಮನೇಲೂ ಅದೇ ಇರುತ್ತೆ. ಏಜಿಗೆ ತಕ್ಕನಾಗಿ ಮದುವೆ ಆಗಿರಲ್ಲ, ಏಜಿಗೆ ತಕ್ಕನಾಗಿ ದುಡ್ಡು ಮಾಡಿರಲ್ಲ, ಮನೆಗೆಲ್ಲ ಬೇರೆಯವರೆಲ್ಲ ತುಂಬ ಮಾಡ್ತಾ ಇದ್ದಾರೆ ಅನ್ನೋದೊಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ನನಗೆ ಆ ಜರ್ನಿ ಥರ ತೊಗೊಂಡ್ರೆ ನಾನು ಸಿನಿಮಾದಲ್ಲಿ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಸಿನಿಮಾಗಳು ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋಗಿದ್ದೀನಿ. ಆ್ಯಂಡ್ ಈ ಶಾರ್ಟ್ ಟರ್ಮಲ್ಲಿ ಕರೋನಾ ಅನ್ನೋದೊಂದು ಬಿಟ್ಟರೆ ಆ್ಯಂಡ್ ನಂಗೆ ಚೆನ್ನಾಗಿರೋ ಒಂದು ಸೀರಿಯಲ್ ಸಿಕ್ಕಿತ್ತು ಕಲರ್ಸ್ ಕಡೆಯಿಂದ. ಆ್ಯಂಡ್ ದಿಸ್ ಬಿಗ್ ಬಾಸ್ ವೇದಿಕೆ, ಐ ಆಮ್ ಡೂಯಿಂಗ್ ರಿಯಲಿ ಗುಡ್. ಇದೊಂದು 4 years ಗ್ಯಾಪ್ ಅನ್ನೋದೇನು ಬಿಟ್ಟರೆ, ಕರೋನಾದನ್ನು 4 years ಗ್ಯಾಪ್ ಅನ್ನೋದೊಂದು ಬಿಟ್ಟರೆ, ಅದರ್ವೈಸ್ ಐ ಆಮ್ ಡೂಯಿಂಗ್ ಗುಡ್. ಅಂದರೆ ಇವತ್ತಿನ ದಿನಕ್ಕೆ ನನಗೇನು ಸಿಕ್ಕಿದೆ, ಜನರ ಪ್ರೀತಿ ಏನು ಸಿಕ್ಕಿದೆ, ಯಾವಾಗಲೂ ಅದೊಂದು ಕ್ವಶನ್ ಮಾರ್ಕ್ ಬರೋದು. ತ್ರಿವಿಕ್ರಮ್ ನಿಮ್ಮ ನಾಲ್ಕು ಮಾಡಿದ್ರೆ ಮಾರ್ಕೆಟ್ ಏನು ಅಂತ. ಸೊ ಈಗ ಆ ಮಾರ್ಕೆಟಿಗೆ ಒಂದು ವ್ಯಾಲ್ಯೂ ಬಂದಿದೆ ಅಂತ ಅನ್ಕೊತೀನಿ.